ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಏನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಏಕಾಏಕಿಯಾಗಿ ಬಸ್ ದರಗಳ ಏರಿಕೆ ಮಾಡಿದ್ದು ಅಂದ್ರೆ ಸುಮಾರು 100 ರೂಪಾಯಿಗಳವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಲಾಗೂ ಆಗುವಂಥ ಬಸ್ ದರನ್ನು ಏರಿಕೆ ಮಾಡಿದ್ದಾರೆ. ಸುಮಾರು 30,000 ಕೋಟಿ ರೂಪಾಯಿಗಳ ಒಂದು ಸಾಲವನ್ನು KSRTC ವತಿಯಿಂದ ಮಾಡಲಾಗಿದೆ. ಅದರ ಜೊತೆಗೆ ರಾಜ್ಯದಲ್ಲಿ ಎಂದೂ ಆಗದಂಥ ಸುಮಾರು 700ಕ್ಕಿಂತ ಹೆಚ್ಚು ಬಾಣಂತಿಯರು ಸರಿಯಾದ ಆರೈಕೆ ಇರಲಾರದೆಯವರು ಇವತ್ತು ಬಾಣಂತಿಯರ ಸಾವುಗಳಾಗ್ತಾ ಇದ್ದಾವೆ. ಅಂದರೆ ಸರಿಯಾಗಿ ದಿನೇಶ್ ಗುಂಡೂರಾವ್ ಅವರ ನಿರ್ಲಕ್ಷ್ಯತನದಿಂದ ಇವೆಲ್ಲ ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಏನು ನಮ್ಮ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಗುತ್ತಿಗೆದಾರನ ಒಂದು ಕಿರುಕುಳದಿಂದ ಪ್ರಿಯಾಂಕಾ ಖರ್ಗೆ ಇವತ್ತು ಏನೋ ಒಬ್ಬ ಗುತ್ತಿಗೆದಾರ ಪ್ರಾಮಾಣಿಕ ಗುತ್ತಿಗೆದಾರ ಇವತ್ತು ಹತ್ಯೆ ಆಗೈತಿ. ಅದಕ್ಕೆ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಒಂದು ಕಡೆ ಬಸ್ ದರ ಏರಿಕೆ ಮಾಡ್ತಾರೆ, ಏನು ಹೊರೆ ಅಂದರೆ ನಮ್ಮ ಹೆಣ್ಮಕ್ಳು ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕು. ಅವ್ರ ಜೊತೆ ಅವ್ರ ಮನೆಯವರು ಪುರುಷರದ್ರದ್ದು ಹೊರೆಯನ್ನು ಅವ್ರ ಪುರುಷರ ಜೇಬಿಗೆ ಹಾಕ್ತಾ ಇದ್ದಾರೆ. ಸುಮಾರು 30,000 ಕೋಟಿ ರೂಪಾಯಿ ಇವತ್ತು ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದಕ್ಕೆ ಎಲ್ಲ ಏನು ನಮ್ಮ ಬೇಡಿಕೆಗಳದಾವೆ ಈಡೇರಿಸಬೇಕಂತ ಆಗ್ರಹಿಸಿ ಏನು ಜನಸಾಮಾನ್ಯರ ಮೇಲೆ ಬಸ್ ದರ ಹೆಚ್ಚಿಗೆ ಮಾಡಿ ವಿದ್ಯಾರ್ಥಿನಿ ಇರ್ಬೋದು, ಬಡ ಕುಟುಂಬಗಳ ಮೇಲೆ ಆರ್ಥಿಕವಾದಂಥ ಹೊರೆನೂ ಹಾಕುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಸುಗೂಸುಗಳ ಮಾರಾಟ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾ ವತಿಯಿಂದ ವಿಜಯಪುರ ಜಿಲ್ಲೆಯಾದಂಥ ನಾವೆಲ್ಲ ತಾಯಂದಿರು ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ RS ಪಾಟೀಲ್ ಅವರು ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪ್ನತಾ ಕಲ್ಮುಚ್ನಾಳ್ ಅವರು, ಹಿರಿಯರಾಗಿರ್ತಕ್ಕಂಥ ವಿಜುಗೌಡ ಪಾಟೀಲ್ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರಣ್ಣ ರಾವ್ ಅವರು, ಶಿವರುದ್ರಣ್ಣ ಬಾಗಲಕೋಟೆ ಅವರು, ಮಲ್ಲಿಕಾರ್ಜುನಣ್ಣ ಜೋಗೂರ್ ಅವರು, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೋದರರು ಮತ್ತು ಸಹೋದರಿಯರು, ಇವತ್ತು ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗ್ಯದ. ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲೇ ಕೊಲೆಗಡಕ ಸರ್ಕಾರ ಕುಟ್ಕೊಂಡೈತಿ. ನಾವೆಲ್ಲ ಹೆಣ್ಮಕ್ಳು ಇವತ್ತು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾರೆ ಅಂತೇಳಿ ಈ ರಾಜ್ಯದ ಹೆಣ್ಮಕ್ಳು ಇವತ್ತು ಬಹಳ ಖುಷಿಯಿಂದ ಇದ್ರು ಅಂತ ಅನಿಸ್ತು. ಆದ್ರೆ ಅವರಿಗೆ ಹಿಂದೆ ಶಾಕ್ ಕಾರಣದಂತ ಗೊತ್ತಿರಲಿಲ್ಲ. ಇವತ್ತು ಬಸ್ಗಳನ್ನ ಫ್ರೀ ಮಾಡಿ 15% ಅವ್ರ ಮನೇಲಿ ಇರ್ತಕ್ಕಂಥ ಪುರುಷರಿಗೆ ಜಾಸ್ತಿ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ. ಅವರ ಬರೆಯನ್ನ ಅವ್ರ ಮೇಲೆ ಎಳೆದಿದ್ದಾರೆ. ಇವತ್ತು ನಾವೆಲ್ಲ ಯಾರು ಮ್ಯಾಥಮೆಟಿಕ್ಸ್ ಕಂಡಿದ್ದಾರಲ್ಲ ಅವರೇ ಒಂದ್ಸಲ ಆಶ್ಚರ್ಯವಾಗಿ ನೋಡ್ಕೋಬೇಕು. ಇವತ್ತು ಆ ರೀತಿ ದುರಾಡಳಿತ ಸರ್ಕಾರ ಇವತ್ತು ಈ ರೀತಿ ದುರಾಡಳಿತವನ್ನ ನೀಚತನವನ್ನ ಇವತ್ತು ಈ ತರ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರೆ 15% ಬಸ್ ದರ ಏರಿಕೆ ಮಾಡಿದ್ರು ಪುರುಷರಿಗೆ.
ಯಾಕಂತಂದ್ರೆ ಇವತ್ತು ಆ ಕನಸು ಕಾಣೋದಿರ್ಲಿ ಆಕೆ ತಾಯಿಯನ್ನೇ ಹೊಸಕಾಕಿದ್ರು. ಒಂದಲ್ಲ ಎರಡಲ್ಲ 5 ಮಂದಿ ಬಾಣಂತಿಯರ ಸಾವಾಗ್ತದ. ಇವತ್ತು ಆ ಬಾಣಂತಿಯರ ಸಾವಾದಾಗ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಆ ಹಾಸ್ಪಿಟಲ್ಗೆ ಮುತ್ತಿಗೆ ಹಾಕಿದಾಗ ಅವಾಗ ಅಲ್ಲಿ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಓಡ್ ಬರ್ತಾರ. ಓಡ್ ಬಂದ್ ಹೇಳ್ತಾರ, ಇದು ನಮಗ್ ಗೊತ್ತಿರ್ಲಿಲ್ಲ, ನಾನು ಇನ್ನೇ ಬರ್ಬೇಕಾಗಿತ್ತು ಅಂತ ಉಡಾಪೆ ಉತ್ರಾರಿ. ನಾನು ಇನ್ನೇ ಬರ್ಬೇಕಾಗಿತ್ತು, ಆಗ ನನಗೆ ಗೊತ್ತಾಗಿಲ್ಲ ಅಂದ್ರೆ ಹೆಲ್ತ್ ಮಿನಿಸ್ಟರ್ ಯಾಕೆ ಆಗ್ಬೇಕ್ರಿ? ಇವತ್ತು ಅಂತ ತಾಯಂದ್ರೆ ಕೊಲೆ ಮಾಡ್ತಾರಪ್ಪ ಅಂತಂದ್ರ ಇವ್ರು ಯಾಕ್ರಿ? ಇವ್ರಿಗೆ ಆಗಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕ್ರಿ. ಈಗ ಸರ್ಕಾರ ನಡೆಸೋದು ಆಗಲ್ಲಪ್ಪ ಅಂತಂದ್ರ ಆ ಹೆಣ್ಮಕ್ಳ ಕಣ್ಣೀರು ಇವತ್ತು ಸಾವಾಗೈತ್ರಿ ಅಂತ ಒಂದು ಮಾತನಾಗ ಹೇಳ್ಬೋದು ಅವರು. ಆ ಸಾವು ಆ ಮನೆ ಮಂದಿಗೆಲ್ಲ ಎಷ್ಟೊಂದು ಶಾಕ್ ಕೊಟ್ಟಿರ್ತದ. ಆ ಶಾಕ್ನಿಂದ ಅವ್ರು ಹೊರ ಬರ್ಲಿಕ್ಕೆ ಸಾಧ್ಯ ಆಗಲ್ರಿ. ಇವತ್ತ ಯಾವ ಒಂದು ಔಷಧದಿಂದ ಸಾವಾಯ್ತು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಡಾಪೆ ಉತ್ತರವನ್ನು ಕೊಡ್ತಾರೆ. ಸಾವಾಗ್ಯದ ಅಂತ ಅವ್ರು ಬಹಳ ಸರಳ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ಆ ಸಾವು ಇನ್ನೂವರೆಗೂ ಆ ಮನೆಯವರನ್ನ ಹೊರಗೆ ತಲೆ ಎತ್ತಿ ಇವತ್ತು ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಇವತ್ತು ಅಂತ ಸಾವಿನ ಬಹಳ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇಂತಹ ದುಷ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು, ಇವತ್ತು ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಹೆಣ್ಮಕ್ಳ ಪರವಾಗಿದ್ದೀವಿ ಅಂತ ಹೇಳ್ತಾರ. ಎಲ್ಲಿ ಹೆಣ್ಮಕ್ಳ ಪರವಾಗಿದಾರ? ಹೆಣ್ಮಕ್ಳನ್ನ ಬೇರೆ ಔಷಧಿ ಕೊಟ್ಟು ಕೊಲೆ ಮಾಡಿಸ್ತೀವಿ ಅಂತಂದ್ರ ಇದನ್ನ ಅರ್ಥ ಮಾಡ್ಕೋಬೇಕ್ರಿ. ಇದ್ರ ಮುಂಚೆನೆ ಅರ್ಥ ಮಾಡ್ಕೊಂಡು ಅವರೆಲ್ಲ ಚೆಕ್ ಮಾಡ್ಬೇಕಲ್ಲ, ನಾವೆಲ್ಲ ಚೆನ್ನಾಗಿ ಅಧಿಕಾರ ಮಾಡ್ಬೇಕಲ್ಲ. ಇವಾಗ ಬಂದು ನಾನ್ ನೋಡಿಲ್ರಿ ಅಂತ ಹೇಳ್ತಾರಪ್ಪ ಅಂತಂದ್ರ ಇದು ನೀವೇ ತಿಳ್ಕೊರಿ ಎಂತ ರಾಜ್ಯದಲ್ಲಿ ಎಂತ ದುರಾಡಳಿತ ಐತಿ ಅಂತೇಳಿ. ಇವತ್ತು RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೊದಲು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ KS ಈಶ್ವರಪ್ಪಾಜಿ ಅವರು ಸ್ವಲ್ಪ ಆರೋಪ ಬಂದದ ಅಂದ ಕ್ಷಣನೇ ರಾಜೀನಾಮೆ ಕೊಟ್ಟರು. ಇವತ್ತೆಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ, ಸ್ಟ್ರೈಕ್ ಮಾಡ್ತಾ ಇದೀವಿ, ರಾಜೀನಾಮೆ ಕೊಡ್ರಿ ಅಂದ್ರೆ ಅವ್ರ ಬಂಡತನ ಏನೈತಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ಬಹಳ ಜನ ಎಲ್ಲ ಹೆಣ್ಮಕ್ಳು ಇವತ್ತು ಬಹಳ ಜನ ಎಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಹಿಂದುಳಿದ ನಾಯಕ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ವೋಟ್ ಹಾಕಿದಂತಹ ಜನ ಪರಿತಪಿಸ್ತಾ ಇದ್ದಾರೆ. ಇವರು ಹಿಂದುಳಿದರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಇರ್ತಾರ ಅಂತೇಳಿ ನಾವೆಲ್ಲ ವೋಟ್ ಹಾಕಿದ್ದೀವಿ ಮೇಡಮ್ ಅವರೇ. ನಾವು ಹೋಗುವಾಗ ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ಇವ್ರು ಯಾರು ಹಿಂದುಳಿದರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ ಅಂತೇಳಿ ಇನ್ನೂ ಕೂಡ ನೀವು ಜಂಬದಿಂದ ಕೂತ್ಕೊಂಡಿದ್ದೀರಾ. ಇನ್ನು ನಮ್ಮ ಪರ ಜನ ಇದ್ದಾರೆ ಅಂತೇಳಿ ನಿಮ್ ಪರ ಜನ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಎಲ್ಲ ಜನರಿಗೆ ಮೋಸ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳಿಂದ ಆಡಳಿತಕ್ಕೆ ಬಂದಿದ್ದಾರೆ, ಅದನ್ನ ಮರಿಬಾರ್ದು ಅವರು. ಅದೇ ಹೆಣ್ಮಕ್ಳಿಗೆ ಈ ಸರ್ಕಾರದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಇವ್ರು ಏನಂತ. ಇವರು ಬೇರೆ ಸಮೇತ ಕಿತ್ತು ಹೋಗುತ್ತಾರೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಒಳ್ಳೆಯ ಆಡಳಿತವನ್ನು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಯಾವುದೇ ಇದರಲ್ಲಿ ಅಭಿವೃದ್ಧಿ ಕಾರ್ಯಗಳಿಲ್ಲ, ನಿಗಮದಿಂದ ಅನುದಾನ ಇಲ್ಲ. ಇವರು ಹುಟ್ಟು ಸತ್ತ ಹಾಗೆ ಇವರು ಮಳೆಗೆ ಹೋಗಿ ಕೂಡ್ಬೇಕಂತ ನಮ್ಮೆಲ್ಲರ ಪರವಾಗಿ, ಹೆಣ್ಮಕ್ಳ ಪರವಾಗಿ ನಾನು ಆಗ್ರಹವನ್ನು ಮಾಡಿಕೊಳ್ತೇನೆ. ಹಸುಗುಸುಗಳನ್ನು ಹತ್ಯೆ ಮಾಡುತ್ತಿರುವುದು ಇವ್ರಿಗೆ ಯಾರು ಇನ್ನೂವರೆಗೆ ಲಕ್ಷ್ಯಕ್ಕೆ ಬಂದಿಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ? ಮಕ್ಕಳನ್ನ ಸರ್ಕಾರದಲ್ಲಿ ಹೆಂಗ್ ಆಡಳಿತ ಮಾಡ್ತಿದ್ದಾರೆ? ಹೆಣ್ಮಕ್ಳಿಗೆ ಒಂದು ರೀತಿ ಕೊಡೋದು, ಗಂಡ್ಮಕ್ಳಿಗೆ ಒಂದು ರೀತಿ ಕಷ್ಟವನ್ನು ಈ ತರ ಆಡಳಿತ ಮಾಡ್ತಿದ್ದಾರೆ. ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿ ಅವರೇ ಒಂದಿನ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅವ್ರು ಯಾವ ಪದಾಧಿಕಾರಿಗಳು ಸಂಬಂಧಪಟ್ಟಂತ ಪದಾಧಿಕಾರಿಗಳಿರ್ತಾರಲ್ಲ ಅವರು ಕೂಡಲೇ ಸಸ್ಪೆಂಡ್ ಆಗ್ಬೇಕಂತ ಆಗ್ರಹ ಮಾಡ್ಕೊಳ್ತೇನೆ. ಇವತ್ತಿನ ದಿವಸ ನಾವು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಮಹಿಳೆಯರು ಹಾಕುವಂತ ಮಾನವ ಹೋಮದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಬಯಸುವುದು ಏನಂದ್ರೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಮಹಿಳೆಯರ ನಾವು ಸುಮಾರು 6 ತಿಂಗಳಿಂದ ಇದು ಮಾಡುವಂತ ಹೋಮ ನಡೀತಿದೆ. ಮಹಿಳೆಯರದು ಗರ್ಭಿಣಿಯರು ನೋಡ್ರಿ, ಈಗ ಮದುವೆಯಲ್ಲಿ ಹೊಸದಾಗಿ ಬಂದ ಮಹಿಳೆಯರು 22-25 ವರ್ಷದ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳಿಗೆ ಡಾಕ್ಟರ್ಸ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇವ್ರಿಗೆ ಯಾವುದೋ ಒಂದು ಕಾಯಿಲೆ ಇದೆ, ಹಾರ್ಟ್ ವಿಕಾರ ಇದೆ, ಕಿಡ್ನಿ ಪ್ರಾಬ್ಲಮ್ಸ್ ಇದೆ. ಈ ತರ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ಸ್ ಬರಲಾದ ಉಡಾಟ ವಿಚಾರವನ್ನ ಆರೋಗ್ಯ ಸಚಿವರು ಆಗಿರ್ಬೋದು ಮತ್ತು ಸರ್ಕಾರ ಕಡೆಯಿಂದ ಮತ್ತು ವೈದ್ಯಕೀಯ ಕಡೆಯಿಂದ ಬರ್ತಾ ಇದೆ. ಇದೆಲ್ಲವನ್ನು ನಿಂದಿರ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಹಸುಗೂಸುಗಳು ನೋಡಿ, ಮಕ್ಕಳು ಈಗ ಒಂದು ತಾಯಿ ತಾನು ಗರ್ಭಿಣಿ ಆಗ್ತಾ ಇದ್ರು ಅವ್ರು
ಜನ್ನಿ ಸುರಕ್ಷಾ ಯೋಜನೆ ಆಗಿರ್ಬೋದು ಮತ್ತು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಏನೇನು ಬರ್ತಾರೆ ಅದು ಕೂಡ ಈ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಕೊಡುವುದರಲ್ಲಿ ವಿಫಲವಾಗಿದೆ ಅಂತ ಹೇಳಿ ನಾನು ಹೇಳೋಕೆ ಇಚ್ಛಿಸ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಮಹಿಳೆಯರ ದಿನನಿತ್ಯಕ್ಕೂ ಒಬ್ಬೊಬ್ರು ಮರಣ ಹೊಂದಿದ್ದಾರೆ. ಆದ್ರೂ ಯಾರು ಕೂಡ ಇದ್ರ ಬಗ್ಗೆ ತೀವ್ರ ಪ್ರತಿಕ್ರಿಯೆ ಆಗಿರ್ಬೋದು. ಆದ್ರೆ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ನಮ್ಮ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರು ಮಾಡಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿರ್ಬೋದು. ಅವ್ರಿಗೆ ಇಷ್ಟು ಕೂಡ ಒಂದು ಸೆನ್ಸ್ ಇಲ್ಲ. ಆ ಮನೆಗೆ ಹೋಗಿ ನಾನು ಒಂದು ಸಾಂತ್ವನ ಹೇಳಿ ಅವ್ರಿಗೆ ಸಾಂತ್ವನ ಹೇಳಬೇಕಂತೇಳಿ ಅಷ್ಟು ಕೂಡ ಅವ್ರಿಗೆ ನೈತಿಕತೆ ಇಲ್ಲ. ಅಂದ್ರೆ ಅವರು ಈ ರಾಜ್ಯದ ಕಾರ್ಬಾರ್ ಮಾಡ್ಲಿಕ್ಕೆ ಸಕ್ಷಮರಿಲ್ಲ ಅಂತ ನನ್ನ ಅನಿಸಿಕೆ. ಈ ನಿಮ್ಮೆಲ್ಲ ಮುಖಾಂತರ ನಾನು ಅವ್ರಿಗೆ ಒಂದು ರಾಜಧಾನಿ ಕೊಡಲೇಬೇಕಂತ ಹೇಳಿ ಒತ್ತಾಯಪೂರ್ವಕವಾಗಿ ಹೇಳ್ತಿದ್ದೀನಿ. ಅವರ ನೈತಿಕತೆ ಹೊಣೆ ಹೊತ್ತು ರಾಜಧಾನಿ ಕೊಡ್ಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ. ರಾಜೀನಾಮೆ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ, ದಿನೇಶ್ ಗುಂಡೂರಾವ್ ಅವರಿಗೆ, ಹಸುಗೂಸುಗಳನ್ನು ಕೊಲೆಗೈಯುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. जुड़े रहिएगा आपके अपने चैनल बीजापुर समय के साथ।